ಹಲೋ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 41ನೇ ದಿನದ ವ್ಲಾಗು, 41 ಡೇಸ್ ವ್ಲಾಗ್ ಇದು. ಸೊ ಬೆಳಗ್ಗೆ ಲೇಟಾಗಿದ್ದೆ, ಎದ್ದಿದ ತಕ್ಷಣ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಹೋಟೆಲ್ಗೆ ಏನು ಸಣ್ಣ ಪುಟ್ಟ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮಾಡಿಕೊಟ್ಟೆ. ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ರೂಮೆಲ್ಲ ನೀಟಾಗಿ ಒರೆಸ್ಬೇಕಾಗಿತ್ತು. ಗುರುವಾರ, ಶುಕ್ರವಾರ, ಸೋಮವಾರ ರೂಮುಗಳೆಲ್ಲ ಒರೆಸೋದ್ರಿಂದ ಸೊ ನಾನು ಏನು ಮಾಡಿದೆ, ಫಸ್ಟು ಬಟ್ಟೆ ಎಲ್ಲ ಎತ್ತಿ ಹಾಕಿಬಿಟ್ಟು ಆಮೇಲೆ ಒಂದು ರೂಮೆಲ್ಲ ನೀಟಾಗಿ ಕಂಬಳಿ ಎಲ್ಲ ಮಡಚಿ ಮಲಗಿದ್ದನ್ನ ಎಲ್ಲ ಕ್ಲೀನ್ ಮಾಡಿ, ಈ ರೂಮ್ ಅಮ್ಮ ಮಲಗಿದ್ದ ರೂಮ್ನೂ ಕೂಡ ನೀಟಾಗಿ ಗುಡಿಸ್ಕೊಂಡು ಒಳಗಡೆಯಿಂದ ಆಚೆ ಗುಡಿಸ್ಕೊಂಬಂದು ನೀಟಾಗಿ ಮನೆ ಕಸ ಎಲ್ಲ ಗುಡಿಸ್ತೀನಿ. ಆಮೇಲೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಹೋಟೆಲ್ಗೆ ಹೋಗೋಷ್ಟರೊಳಗಾಗಿ ಇಷ್ಟು ಕೆಲಸ ಫಿನಿಷ್ ಮಾಡಿ ಹೋಗಬೇಕು ಅಂತ ಆಲ್ರೆಡಿ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಸೊ ಅದನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಸೊ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಅಂದರೆ ಇದು ಗುರುವಾರದ ಬ್ಲಾಗೇನೆ ಶುಕ್ರವಾರ ಸಂಜೆ ಆ ಟೈಮಲ್ಲಿ ಆಗ್ತಾ ಇರೋದು. ಸೊ ತುಂಬಾ ಬೇಜಾರಾಗ್ತಾ ಇದೆ ನನಗೆ. ರೀಸನ್ ನೀವು ಕೇಳಬೇಕು, ಯಾಕೆ ಅಂದರೆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಪಿಗ್ಮೆಂಟೇಷನ್ಸ್ ಇದಾಗೋದಕ್ಕೆ ಏನೆಲ್ಲ ನಾವು ಮಾಡ್ಬೋದು ಅಂತ. ಬಟ್ ನನಗೆ ಬಂದಿರೋ ವ್ಯೂ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. 4 ವ್ಯೂ ಬಂದಿದೆ. ಸೊ ಎಷ್ಟು ಬೇಜಾರಾಗುತ್ತೆ ಅಲ್ಲ, ಎಷ್ಟು ಕಷ್ಟಪಟ್ಟು ವಿಡಿಯೋಸ್, ಅದು ಪ್ರಮೋಷನ್ ವಿಡಿಯೋನೂ ಅಲ್ಲ ಅದು. ನನಗೆ ಅನುಭವ ಆಗಿದ್ದನ್ನ ನನ್ನನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಯಾರೂ ನನ್ನ ವೀಡಿಯೋಸ್ನ ನೋಡ್ತಾ ಇಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ನಾನು ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ, ಇಲ್ಲ ನನ್ನಿಂದ ಏನು ತೊಂದರೆ ಆಗಿದೆ, ವೀಡಿಯೋಸಲ್ಲಿ ಏನಾದರೂ ನಾನು ತಪ್ಪು ಮಾಡಿದ್ದೀನ, ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಯಾವ ವೀಡಿಯೋನೂ ನನ್ನ ವೀಡಿಯೋಸ್ ಯಾವುದೂ ವೈರಲ್ ಆಗ್ತಿಲ್ಲ, ಏನು ಆಗ್ತಾಯಿದೆ, ಅಟ್ಲೀಸ್ಟ್ ನಿಲ್ಲಿಸ್ಬಿಡ್ಲಾ ಚಾನಲ್ನ ಅನ್ನೋದೇ ನನಗೆ ಓಡ್ತಾ ಇಲ್ಲ ತಲೆಯಲ್ಲಿ. ಸೊ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಸ್ಟಾಪ್ ಮಾಡಿಬಿಡೋಣ ಯೂಟ್ಯೂಬ್ನ, ಇನ್ನಾಗೋದಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿ ಅನ್ನೋಷ್ಟು ಇದಕ್ಕೆ ನಾನು ಬಂದಿದ್ದೀನಿ. ಸೊ ನೀರಿಟ್ಬಿಟ್ಟು ಚಟ್ನಿ ರುಬ್ಬಬೇಕಾಗಿತ್ತು. ಚಟ್ನಿ ಎಲ್ಲ ರುಬ್ಬೋದಕ್ಕೆ ಹೋಟೆಲ್ ಕೆಲಸ ಒಂದೊಂದೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಕಿರೋ ವೀಡಿಯೋಸ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು. ಎಲ್ಲರಿಗೂ ಗೊತ್ತಿರೋ ಅಂಥ ಇದೇನೆ, ಹೋಟೆಲ್ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ನಾನು ಮಾಡಬೇಕಾದ್ರೆ ನನಗೂ ತುಂಬಾ ಕಷ್ಟ ಇರುತ್ತೆ. ಸೊ ಇದನ್ನೆಲ್ಲ ನಾನು ಮಾಡಬೇಕಂದ್ರೆ ನನಗೂ ಎಷ್ಟು ಇದಾಗುತ್ತೆ ಅಂತ, ನನ್ನ ಕಷ್ಟ ಯಾರಿಗೂ ಇದಾಗೋದಿಲ್ಲ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಹೋಟೆಲ್ಗೆ ಟೀ ಕೂಡ ಇಟ್ಕೊಂಡೆ, ನಾನು ಆಲ್ರೆಡಿ ಕಾಫಿ ಮಾಡ್ಕೊಂಡಿದ್ದೆ, ಕಾಫಿ ಕುಡಿಬೇಕಾಗಿತ್ತು. ಸೊ ಎಲ್ಲ ಟೀ ಎಲ್ಲ ಮಾಡಿಬಿಟ್ಟು ಟೀ ಕೊಟ್ಬಿಟ್ಟು ಅಮ್ಮಗೆ ಮತ್ತು ಯಜಮಾನ್ರಿಗೆಲ್ಲ ಟೀ ಕೊಟ್ಬಿಟ್ಟು ಪಾತ್ರೆ ಇರೋದನ್ನು ಸೇರಿಸಿ ಉಜ್ಕೊಂಬಿಟ್ಟೆ. ಯಾಕಂದ್ರೆ ಮತ್ತೆ ಇದಾಗುತ್ತೆ, ಅದನ್ನು ಸಂಜೆವರೆಗೂ ಹಾಗೇ ಇರುತ್ತೆ, ಇಲ್ಲ ಮಗಳನ್ನು ಇದು ಮಾಡ್ತಾಳೆ ಅಂದ್ಬಿಟ್ಟು. ಸೊ ಅವಳು ಉಪ್ಪು ಇದಕ್ಕೆ ಹಾಕ್ತಾಯಿದ್ಲು. ಅವಳು ನಿನ್ನೆ ಎಲ್ಲ ಕೈ ಸುಟ್ಕೊಂಡಿದ್ಲು. ಅವಳಿಗೆ ಹೇಳಿದೆ, ಕೈ ಸುಟ್ಕೊತೀಯ, ಬಿಸಿ ಇರುತ್ತೆ, ಇಲ್ಲೇ ಬಂದು ಕೈ ಇಡಬೇಡ ಅಂತ ಹೇಳಿದೆ. ಬಟ್ ಆದರೂ ಮಕ್ಳು ಎಲ್ಲಿ ಕೇಳ್ತಾರೆ, ಅವ್ರಿಗೇನು ಬೇಕೋ ಅದನ್ನೇ ಮಾಡೋದು. ಸೊ ಅವಳಿಗೆ ಫೀವರ್ ಬೇರೆ, ಮಧ್ಯಾಹ್ನದ ಮೇಲೆ ಫೀವರ್ ಬೇರೆ ಸ್ಟಾರ್ಟ್ ಆಗಿಬಿಡ್ತು, ಅದೊಂದು ಟೆನ್ಷನ್ನು. ಸೊ ಮಕ್ಕಳು ಮನೇಲಿ ಗಲ್ಲ ಅಂತ ನಕ್ಕೊಂಡಿದ್ರೇ ಒಂಥರ ಸಂತೋಷ, ಖುಷಿ. ಬಟ್ ಅವರೇನಾದರೂ ಒಂಚೂರು ಇದಾಗಿ ಮಲಗಿಬಿಟ್ಟಿದ್ದಾರೆ ಅಂದರೆ ನನಗೆ ತುಂಬಾ, ಅವಳಿಗೇನಾದರೂ ಒಂದು ಚೂರು ಇದಾಗಿದೆ ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ.
ಸ್ನಾನ ಮಾಡಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಮನೆಗೆ ಬಂದೆ. 1 ಗಂಟೆ ಆಗಿತ್ತು. ಬೇಗನೆ ಹೋಟ್ಲ್ ತಳ್ಕೊಂಬಂದ್ಬಿಟ್ವಿ 12ವರೆಗೆಲ್ಲ. ಕೆಲಸಕ್ಕೆಲ್ಲ ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ರಿಂದ ಮನೆಗೆ ಬಂದಿದ್ದ ತಕ್ಷಣ ಬೇಳೆ ಸಾಂಬಾರ್ಗೆ ಇಟ್ಬಿಟ್ಟು ಅನ್ನಕ್ಕಿಟ್ಟೆ. ಸೊ ಬೇಳೆ ಸಾಂಬಾರು ಬೀನ್ಸ್ ಹಾಕಿ ಇಟ್ಟಿದ್ದೆ ನಾನು. ಬೀನ್ಸು ಟೊಮೆಟೊ ಹಾಕಿಟ್ಟಿದ್ದೆ. ಒರಳು ಕಲ್ಲಲ್ಲಿ ಹಾಕಿಬಿಟ್ಟು ಟೊಮೆಟೊ ಹಾಕಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಒರಳು ಕಲ್ಲಲ್ಲಿ ರುಬ್ಕೊಂಡೆ. ಒರಳು ಕಲ್ಲಲ್ಲಿ ರುಬ್ಬಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಅನ್ನ ಕುಂಬ್ಲಿಕ್ಕಿದೆ, ಅಷ್ಟರೊಳಗಾಗಿ ಸಾಂಬಾರು ಕಾಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ಕೂಡ ರುಬ್ಬಿ ಒಗ್ಗರಣೆಗೆ ಅಂತ ಸಾರು ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಇಡ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಬೋಟಿ ಮಾಡ್ಕೊಬೇಕಾಗಿತ್ತು. ಯಾಕಂದರೆ ಬರೀ ಬೇಳೆ ಸಾರು ತಿನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು 10 ರೂಪಾಯಿದು ಸಂತೆಯಲ್ಲಿ ಬೋಟಿ ತೊಗೊಂಬಂದಿದ್ದೆ. ಹೋಗ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಯಜಮಾನ್ರನ್ನ ಊಟಕ್ಕೆ ಎಬ್ಬರಿಸಿದೆ. ಅವ್ರು ನನಗೇನು ಊಟ ಬೇಡ ಅಂತ ಹೇಳಿದ್ರು. ನಾನು ಮಾತ್ರ ತಟ್ಟೆಲಿ ಊಟ ಹಾಕ್ಕೊಂಡು ತಿಂದೆ. ಮೊಸರು ತಿನ್ನೋಣ ಅಂದ್ಕೊಂಡೆ, ಬಟ್ ಬಿಸಿ ಬಿಸಿ ಸಾಂಬಾರು ಇದ್ದಿದ್ದರಿಂದ ಚೆನ್ನಾಗಿತ್ತು ಟೇಸ್ಟಾಗಿ. ಸೊ ಒಂದು 4 ಬೋಟಿ ಹಾಕ್ಕೊಂಡೆ. ಹಾಗೆ ಅವಳನ್ನೂ ಪಕ್ಕದಲ್ಲಿ ಕೂರಿಸ್ಕೊಂಡು ಅವಳಿಗೂ 1-2 ತುತ್ತು ಊಟ ತಿನ್ನಿಸ್ದೆ. ಪಾಪ ಜ್ವರ ಬಂದುಬಿಟ್ಟಿತ್ತು, ಆಲ್ರೆಡಿ ಮಾತ್ರೆ ಕುಡ್ದಿದ್ಲು. ಮತ್ತು ತುಂಬ ಸುಸ್ತಾಗಿ ಎಲ್ಲಿ ಅವಳು ಸುಸ್ತಾಗಿ ಬೀಳ್ತಾಳೋ ಅನ್ನೋ ಇದಕ್ಕೆ ಅವಳಿಗೊಂದು 4-5 ತುತ್ತು ತಿನ್ನಿಸ್ದೆ, ತಿಂದಳು. ಇನ್ನು ಬಟ್ಟೆ ಜಾಸ್ತಿ ಇದ್ದವು, ಅದಕ್ಕೆ ಬಟ್ಟೆ ಕೂಡ ನೆನೆಸ್ದೆ ಒಗೆದ್ಬಿಡೋಣ ಅಂತ ಹೇಳಿ. ಸಂತೆಗೆ ಹೋಗೋಷ್ಟ್ರೊಳಗಾಗಿ ಬಟ್ಟೆ ಒಗೆದ್ಬಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ನೆನೆಸಿ ಬಟ್ಟೆ ಒಗೆದೆ. 3/4 ಬಟ್ಟೆ ಒಗೆದೋಷ್ಟ್ರೊಳಗಾಗಿ ಚಿಕ್ಕಮ್ಮ ಬಂದರು. ಬಾ ಹೋಗೋಣ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟು ನೈಟು 7 ಗಂಟೆ ಮೇಲೆ ಬಟ್ಟೆ ಒಗೆದು ಜಾಲಿಸಿ ನೈಟೇನು ಒಣಗಾಕೋದು ಬೇಡ, ಬೆಳಗ್ಗೆ ಒಣಗಾಕೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಇಷ್ಟೇ ಕಂಟಿನ್ಯೂ ಆಗಿರುತ್ತೆ. ರಾತ್ರಿಗೆ ಇನ್ನು ಮುದ್ದೆ ಮಾಡ್ಕೊಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ.
ಆಚೆ ಎಲ್ಲ ತೊಳೆದ್ಬಿಟ್ಟು ಏನು ಚಿತ್ರಾನ್ನ ಬೇಕು ಅಂತ ಹೇಳಿದ್ರು. ಮುದ್ದೆನೂ ಮಾಡಿ ಅಮ್ಮಗೆ ಊಟ ಎಲ್ಲ ಕೊಟ್ಟಿದ್ದಾದಮೇಲೆ ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಆಚೆ ಎಲ್ಲ ಬೀಗ ಹಾಕ್ಬಿಟ್ಟಿದ್ದೆ. ಸೊ ಅಷ್ಟೊತ್ತಿನಲ್ಲಿ ಮತ್ತೆ ಬೀಗ ತೆಗೆದು ಇದು ಎತ್ಕೊಳ್ಳೋಕ್ಕಾಗಲ್ಲ, ತರಕಾರಿ ಕಟ್ ಮಾಡೋದು ಅಂತ ಹೇಳಿ ಹಾಗೆ ಟೊಮೆಟೊ ಎಲ್ಲ ಕೈಯಲ್ಲಿ ಕಟ್ ಮಾಡಿದೆ. ಕಲ್ ಮೇಲೆ ಈರುಳ್ಳಿ ಎಲ್ಲ ಇಟ್ಟು ಕಟ್ ಮಾಡಿಬಿಟ್ಟು ಚಿತ್ರಾನ್ನ ಗೊಜ್ಜು ಮಾಡಿ ಪಾತ್ರೆ ಎಲ್ಲ ಜೋಡಿಸ್ದೆ ಉಜ್ಜೋಣ ಅಂತ ಹೇಳಿ. ಬಟ್ ಅದು ನಂಗೆ ತುಂಬ ಟಯರ್ಡಾಗಿತ್ತು. ಬಟ್ಟೆ ಬೇರೆ ಜಾಸ್ತಿ ಇತ್ತು, 3 ಕಂಬಿ ಬಟ್ಟೆ ಇತ್ತು. ಒಗೆದು ಜಾಲಿಸಿ ಆಚೆ ಎಲ್ಲ ತೊಳೆಯೋಷ್ರೊಳಗಾಗಿ ನನಗೆ ಬೆನ್ನು ನೋವು ಅಂದರೆ ವಿಪರೀತ ನೋವು ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ನಾನು ಏನು ಕೆಲಸ ಇನ್ನು ಕಂಟಿನ್ಯೂ ಆಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಇಷ್ಟು ಮಾಡಿಬಿಟ್ಟು ಊಟ ತಿಂದ್ಬಿಟ್ಟು ನಾನು ಮಲಗಿದ್ದೀನಿ ಬೆಳಗ್ಗೆ ಕುಚ್ಕೊಳ್ಳೋಣ ಅಂತೇಳಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.